ತಡ ಆಯ್ತು ಬೇಗ ಮಾಡಿ ಅಂತ ಗದರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಇವತ್ತು ಸುದೀರ್ಘವಾದಂತಹ ಈ ಕಾಮಗಾರಿ ಮುಗಿದು ಮೇಲ್ಸೇತುವೆಯನ್ನ ತುರ್ತಾಗಿ ವಾಹನ ಸಂಚಾರಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಈ ಟೀಕೆಗಳಿದ್ರೆ ಅವರ ಉದ್ದೇಶ ಕೂಡ ಆದಷ್ಟು ಬೇಗ ಕಾಮಗಾರಿ ಆಗಬೇಕು ಅಂತ ಹೇಳುವ ಉದ್ದೇಶ ಇರುವುದರಿಂದ ಸಂತೆಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯ 66ರಲ್ಲಿ ನಿರ್ಮಾಣಗೊಂಡಿರುವ ಮೇಲ್ಸೇತುವೆ ಇದೀಗ ಅಧಿಕೃತವಾಗಿ ಲೋಕಾರ್ಪಣೆಗೊಂಡಿದ್ದು ಇಂದಿನಿಂದ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ. ಈ ನೂತನ ಮೇಲ್ಸೇತುವೆಯನ್ನ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿ ಜನತೆಗೆ ಸಮರ್ಪಿಸಿದರು. ಇದಕ್ಕೂ ಮೊದಲು ಇದೇ ಭಾಗದಲ್ಲಿ ನಿರ್ಮಾಣಗೊಂಡ ಸಂತೆಕಟ್ಟೆ ಅಂಡರ್ ಪಾಸ್ ಈಗಾಗಲೇ ಸಂಚಾರಕ್ಕೆ ತೆರೆಯಲ್ಪಟ್ಟಿದ್ದು, ಇದೀಗ ಮೇಲ್ಸೇತುವೆಯು ಆರಂಭವಾಗಿರುವುದರಿಂದ ಈ ಪ್ರದೇಶದ ಟ್ರಾಫಿಕ್ ದಟ್ಟಣೆ ಸಮಸ್ಯೆಗೆ ದೊಡ್ಡ ಮಟ್ಟದ ಪರಿಹಾರ ಸಿಗುವ ನಿರೀಕ್ಷೆ ಇದೆ. ವಿಶೇಷವಾಗಿ ಉಡುಪಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಈ ಮೇಲ್ಸೇತುವೆ ಮಹತ್ತರ ಅನುಕೂಲ ಕಲ್ಪಿಸಿದೆ. ಇದರಿಂದ ಸ್ಥಳೀಯರು ಹಾಗೂ ಪ್ರಯಾಣಿಕರಿಗೆ ವೇಗವಾದ ಮತ್ತು ಸುರಕ್ಷಿತ ಸಂಚಾರ ಸಾಧ್ಯವಾಗಲಿದೆ. ಕಲ್ಯಾಣಪುರ ಸಂತೆಕಟ್ಟೆ ಮೇಲ್ಸೇತುವೆಯಲ್ಲಿ ನಾನು ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಮತ್ತು ಈ ಪ್ರದೇಶದ ಗಣ್ಯ ನಾಗರಿಕರು ಒಟ್ಟಾಗಿ ಇವತ್ತು ನಿಂತಿದ್ದೇವೆ. ಈ ಸುಮಾರು 4 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂತಹ ಈ ಕಾಮಗಾರಿ ಸ್ವಲ್ಪ ವಿಳಂಬ ಆದದ್ದು ಸತ್ಯ. 2 ಬಂಡೆಕಲ್ಲುಗಳು ಇಲ್ಲಿ ಕೆಳಗೆ ಬಂದದ್ರಿಂದಾಗಿ ಅದನ್ನು ಹೊಡಿಬಾರದು ಅಂತೇಳಿ ಅಕ್ಕಪಕ್ಕದವರು ಸ್ಟೇ ತಂದ ಹಿನ್ನೆಲೆಯಲ್ಲಿ ಒಂದಷ್ಟು ಅದನ್ನು ಕೊರೆದು ತೆಗಿಬೇಕಾಯ್ತು. ಈ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ಕಾಮಗಾರಿಗೆ ಒಂದಿಷ್ಟು ಚುರುಕನ್ನು ಕೊಟ್ಟೆವು. ಮೊನ್ನೆ ಗಡ್ಕರಿ ಅವರು ವಿಶೇಷವಾದಂತಹ ನಿರ್ದೇಶನವನ್ನು ಕೊಟ್ಟರು. ಹಿರಿಯ ಅಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿದ್ರು. ಇವತ್ತು ಸುದೀರ್ಘವಾದಂತಹ ಈ ಕಾಮಗಾರಿ ಮುಗಿದು ಮೇಲ್ಸೇತುವೆಯನ್ನ ತುರ್ತಾಗಿ ವಾಹನ ಸಂಚಾರಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೇವೆ. ಪಕ್ಕದಲ್ಲಿರುವಂತಹ ದೋಣಿ ಮನೆಯ ಹೋಟೆಲ್ನ ಎದುರುಗಡೆ ಒಂದಷ್ಟು ಕಾಮಗಾರಿ ಇನ್ನೂ ಬಾಕಿ ಇದೆ. ಅದರ ಎಸ್ಟಿಮೇಟ್ ಆಗಿ ಅಪೂರ್ವವಾಗಿ ಮಳೆಗಾಲದೊಳಗೆ ಮುಗಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಾಮಗಾರಿಗಳು ಮುಗಿದ ನಂತರ ಅಧಿಕೃತವಾದ ಉದ್ಘಾಟನೆಯನ್ನ ಮಾನ್ಯ ಶಾಸಕರಾದಂತ ಯಶವಂತ ಮಠ ಸಲಹೆ ಮೇರೆಗೆ ಅಧಿಕೃತ ಉದ್ಘಾಟನೆಯನ್ನು ವಿಳಂಬ ಮಾಡಿ ಮಾಡ್ತೇವೆ. ಈಗ ತುರ್ತಾಗಿ ಜನರಿಗೆ ಅನುಕೂಲ ಆಗಲಿ, ವಾಹನ ಮಾಲೀಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಮೇಲ್ಸೇತುವೆಯನ್ನು ಇವತ್ತು ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಬಂದದ್ದು ಹೌದು. ಪ್ರಜಾಪ್ರಭುತ್ವದಲ್ಲಿ ಈ ಟೀಕೆಗಳಿದ್ರೆ ಅವರ ಉದ್ದೇಶ ಕೂಡ ಆದಷ್ಟು ಬೇಗ ಕಾಮಗಾರಿ ಆಗಬೇಕು ಅಂತ ಹೇಳುವ ಉದ್ದೇಶ ಇರುವುದರಿಂದ ಎಲ್ಲರನ್ನೂ ಕೂಡ ಗೌರವಿಸಿಕೊಂಡು ಇದಕ್ಕೆ ವಿಮರ್ಶೆ ಮಾಡಿರುವಂತಹ ಮಾಧ್ಯಮಗಳಿಗೆ ಅಭಿನಂದನೆ ಹೇಳಿ, ತಡ ಆಯ್ತು ಬೇಗ ಮಾಡಿ ಅಂತ ಗದರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಈ ಅಧಿಕೃತವಾದಂತಹ ಮೇಲ್ಸೇತುವೆಯನ್ನ ವಾಹನ ಸಂಚಾರಕ್ಕೋಸ್ಕರ ಇವತ್ತು ಮುಕ್ತ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿದ ನಂತರ ಶಾಸಕರಾದ ಯಶವಂತ ಮಠ ಜೊತೆ ಒಂದು ಸಮಾರಂಭ ಮಾಡಿ ಅಧಿಕೃತವಾದ ಉದ್ಘಾಟನೆ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ತುರ್ತಾದಂತ ವಾಹನ ಸಂಚಾರಕ್ಕೆ ಈ ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡ್ತೇವೆ ಮತ್ತು ಪೂರ್ಣ ಕಾಮಗಾರಿ ಆದಂತ ಅಧಿಕೃತ ಉದ್ಘಾಟನೆ ಮಾಡ್ತೇವೆ. ಒಟ್ಟಾರೆ ಸಂತೆಕಟ್ಟೆ ಮೇಲ್ಸೇತುವೆ ಉದ್ಘಾಟನೆ ಉಡುಪಿ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಮತ್ತೊಂದು ಪ್ರಮುಖ ಹೆಜ್ಜೆಯಾಗಿದೆ.